ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಪ್ರಯಾಣ ಸಾಗ್ತಾ ಇರತಕ್ಕಂಥದ್ದು ನಮ್ಮ ತೇಜನ್ ಬ್ರೋ ಮನೆಗೆ. ಸೊ ಜೊತೆಗೆ ಅದಲು ವಿದ್ಯಾ, ನನ್ನ ವೈಫ್, ನನ್ನ ಮಗಳು ಕೂಡ ಇದ್ದಾರೆ. ಸೊ ಆನ್ ದ ವೇ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇರೋದು, ಏನ್ ವಿಶೇಷ ಇದೆ ಅಂತ ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ನಾವು ಬಂದಿದ್ದು ಒಂದು ಬೊಕ್ಕೆ ತಗೊಂಡೋಗೋಣ ಅಂತ. ಸೊ ಬೊಕ್ಕೆ ತಗೊಂಡು ಒಂದು 5 ನಿಮಿಷ ವೆಯ್ಟ್ ಮಾಡಕ್ ಹೇಳ್ದ ಪುಣ್ಯಾತ್ಮ. ವೆಯ್ಟ್ ಮಾಡಿದ ತಕ್ಷಣ ಬೊಕ್ಕೆ ಕೂಡ ಕೈಗೆ ಬಂದು ಸೇರ್ತು. ಅಲ್ಲಿಂದ ಬೊಕ್ಕೆ ತಗೊಂಡು ಸೀದಾ ನಾವು ಹೊರಟಿದ್ದು ಕೇಕ್ ವಾಲಾಗೆ. ಕೇಕ್ ವಾಲಾಗ ಹೋಗ್ಬಿಟ್ಟು ಅಲ್ಲೂ ಕೂಡ ಒಂದು ಕೇಕ್ ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಎತ್ತಾಕೊಂಡು ಬಂದ್ವಿ. ಅಲ್ಲಿಂದ ಸೀದಾ ನಮ್ಮ ಗೂಗಲ್ ಆಂಟಿನ ಕೇಳಿದ್ವಿ, ಹೆಂಗಪ್ಪ ಹೋಗೋದು ತೇಜನ್ ಬ್ರೋ ಮನೆಗೆ ಅಂತ. ಸೊ ಗೂಗಲ್ ಆಂಟಿ ಹಿಂಗೋಗು ಅಂತ ಹೇಳ್ಕೊಟ್ಟು ಕೊನೆಗೂ ನಾವು ಬಂದು ತೇಜನ್ ಬ್ರೋ ಮನೆಗೆ ತಲುಪಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಮನೆ. ಸೊ ಇಲ್ಲಿ ನಮ್ಮ ತೇಜನ್ ಬ್ರೋ ಇದ್ದಾರೆ. ಬಟ್ ನಾವು ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ನಾವು ಬರ್ತಾ ಇರೋ ಮ್ಯಾಟ್ರು ನಮ್ಮ ತೇಜನ್ ಬ್ರೋ ಗೊತ್ತಿಲ್ಲ. ಏನ್ ವಿಷಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಬಾಗಲ್ ತೆಗ್ದೆ ಹ್ಯಾಪಿ ಬರ್ಡೇ ಬರ ಕರ್ಕೊಂಡು ಇದು ಥ್ಯಾಂಕ್ ಯು. ಹಾಗೆ ತಂದಿರ್ತಕ್ಕಂತಹ ಕೇಕ್ ನ ಓಪನ್ ಮಾಡಿ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಪುಣ್ಯಾತ್ಮ ಬಾರಪ್ಪ ಕಟ್ ಮಾಡು ಬರ್ಡೇ ಬಾಯ್ ಅಂತ ಕರೆದ್ವಿ. ಹಾಗೆ ಕಟ್ ಮಾಡಿರೋ ಕೇಕ್ ನ ಎಲ್ರಿಗೂ ತಿನ್ಸಿದ್ರು ನಮ್ಮ ತೇಜನ್ ಬ್ರೋ. ಅದೇ ರೀತಿ ಎಲ್ರು ಕೇಕ್ ಎಲ್ಲ ತಿಂದ್ವಿ. ಅಂಡ್ ತುಂಬಾನೇ ಖುಷಿ ಆಯ್ತು ಈ ಒಂದು ಸರ್ಪ್ರೈಸ್ ವಿಸಿಟ್ ನಮ್ಗೆ. ಕೇಕ್ ಎಲ್ಲ ತಿಂದು ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿದ್ವಿ. ಅಷ್ಟಕ್ಕೆ ಬಿಡ್ಲಿಲ್ಲ ಇವರು. ಡಿನ್ನರು ರೆಡಿ ಇದೆ, ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಫೋರ್ಸ್ ಮಾಡಿ ಊಟನೂ ಮಾಡಿಸಿದ್ರು. ಹೊಟ್ಟೆ ತುಂಬಾ ಊಟನೂ ಮಾಡಿದ್ವಿ. ಅದು ತುಂಬಾ ಖುಷಿ ಆಯ್ತು. ಅದೇ ರೀತಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಇನ್ನೇನು ನಾವು ಹೊರಡ್ಬೇಕಾಗಿತ್ತು. ಯಾಕಂದ್ರೆ ನಾವು ಮನೆಗೆ ರೀಚ್ ಆಗ್ಬೇಕಾಗಿತ್ತು. ಆದ್ರಿಂದ ಎಲ್ರಿಗೂ ಮತ್ತೆ ಒಂದ್ಸರಿ ಬರ್ಡೇ ಬಾಯ್ಗೆ ಬರ್ಡೇ ವಿಶಸ್ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಓಕೆ ಫ್ರೆಂಡ್ಸ್, ಬಾಯ್.